ಇದು ರಶ್ಮಿಸ್ ವ್ಲಾಗ್ಸ್. ಒಂದೇ ಒಂದು ರಾತ್ರಿಯಲ್ಲಿ ಕಾಂತಿಯುತವಾಗಿ ಆಕರ್ಷಣೆಯಾಗಿ ಕಾಣೋಕ್ಕೆ ಈ ರೀತಿ ಮಾಡಬೇಕು. ಯಾವ ಥರ ಅಂದರೆ, ಕೊಬ್ಬರಿ ಎಣ್ಣೆ ಹೀಗೆ ಯೂಸ್ ಮಾಡಿದರೆ ಬೇರೆ ಫೇರ್ನೆಸ್ ಕ್ರೀಮ್ ಅವಶ್ಯಕತೆಯೇ ಅಗತ್ಯವೇ ಇಲ್ಲ. ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿಗೆ ಆರೈಕೆಯಲ್ಲಿ ಅದರ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಕೊಬ್ಬರಿ ಎಣ್ಣೆಯಲ್ಲಿರುವ ಪಾಸಿಟಿವ್ ಆಂಟಿ ಆಕ್ಸಿಡೆಂಟ್ಗಳು ಹಾಗೆ ವಿಟಮಿನ್ ಎ ಚರ್ಮವನ್ನು ಬಲವನ್ನು ನೀಡೋದಲ್ಲದೆ ಕಾಂತಿಯನ್ನು ಉಂಟು ಮಾಡುತ್ತದೆ. ಎ ಇಂದ ಚರ್ಮದ ವಯಸ್ಸನ್ನು ಕಡಿಮೆಗೊಳಿಸುತ್ತದೆ. ಹೀಗಾಗಿ ಮತ್ತಷ್ಟು ಕೋಮಲವಾಗಿ, ಮೃದುವಾಗಿ, ಕಾಂತಿಯುತವಾಗಿ ಕಾಣಿಸುವಂತೆ ಮಾಡುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಹೇಗೆ ಯೂಸ್ ಮಾಡಿದರೆ ನಮ್ಮ ಚರ್ಮಕ್ಕೆ ಆರೋಗ್ಯ ಮತ್ತು ಅಂದ ಚಂದ ಕಾಂತಿಯನ್ನು ಎಂಬುದನ್ನು ಈಗ ನೋಡಿ ಬರೋಣ. ಚರ್ಮದ ಸುಕ್ಕನ್ನು ಕಡಿಮೆ ಮಾಡಲು ಪ್ರತಿದಿನ ರಾತ್ರಿ ಮುಖಕ್ಕೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ 15 ನಿಮಿಷ ಕಾಲ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರುವ ಸುಕ್ಕು ಮಾಯವಾಗುವುದಲ್ಲದೆ ಮೊದಲಿಂದ ಯಾವುದು ಮುಖದಲ್ಲಿ ಏನು ಕಲೆ ಬಂದಿರುತ್ತೋ ಅದು ಕೂಡ ಮಾಯವಾಗುತ್ತದೆ. ಬಿಸಿಲಿನಲ್ಲಿ ತಿರುಗಿದಾಗ ಚರ್ಮವು ಒಣಗಿದಂಗೆ ಆಗುವುದು, ಬಾಡಿದಂಗೆ ಆಗುವುದು ಸಂಭವಿಸುವುದು ಇದು ಸಹಜವಾಗಿರುತ್ತದೆ. ಆಗ ಈ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಆ ಕಪ್ಪು ಕಲೆಗಳು ಹೋಗೋದಲ್ಲದೆ ಬಾಡಿ ಹೋಗಿರೋ ಚರ್ಮಗಳು ಕೂಡ ಕಾಂತಿಯುತವಾಗಿ ತಿರುಗುತ್ತದೆ. ಅಷ್ಟೇ ಅಲ್ಲ, ಕೋಮಲವಾಗಿ ಮೃದುವಾಗಿ ಮಾಡುತ್ತದೆ ಈ ಕೊಬ್ಬರಿ ಎಣ್ಣೆ. ಮತ್ತೊಂದು ಟಿಪ್ ಏನಪ್ಪ ಅಂದರೆ, ಕೊಬ್ಬರಿ ಎಣ್ಣೆಯಲ್ಲಿ ಸಕ್ಕರೆಯನ್ನು ಸ್ವಲ್ಪ ಬೆರೆಸಿ ಸ್ಕ್ರಬ್ ಥರ ತಯಾರಿಸ್ಕೊಂಡು ಮುಖದ ಮೇಲೆ 15 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಡೆಡ್ ಸೆಲ್ಸ್ ಎಲ್ಲ ಹೋಗಿ ಮುಖ ಕಾಂತಿಯುತವಾಗಿ ಮೃದುವಾಗಿ ಮಾರ್ಪಡುತ್ತದೆ. ಹೀಗೆ ವಾರಕ್ಕೆ 2 ಅಥವಾ 3 ಬಾರಿ ಮಾಡಬೇಕು. ಲಕಲಕವಾಗಿ ಹೊಳೆಯುವ ಚರ್ಮ ನಿಮ್ಮದಾಗಬೇಕು ಅಂದರೆ 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಟೇಬಲ್ ಸ್ಪೂನ್ ನಿಂಬೆ ರಸ, ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ 15 ನಿಮಿಷಗಳ ಕಾಲ ಮಸಾಜ್ ಮಾಡುವುದರಿಂದ ಟ್ಯಾನ್ ಎಲ್ಲ ಹೋಗಿ ಹೊಳೆಯುವಂಥದ್ದೇ ಆಗುತ್ತದೆ. ಮುಖದ ಮೇಲೆ ಇದ್ದ ಅವಾಂಛಿತ ರೋಮಗಳು ಕೆಲವರಿಗೆ ಬಾಧಿಸುತ್ತಾ ಇರುತ್ತದೆ. ಅಂಥವರು ಗೋಧಿ ಹಿಟ್ಟು 1 ಸ್ಪೂನ್ ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಅದು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಡಿ. ಆವಾಗ ಕ್ರಮೇಣವಾಗಿ ಅದು ಅರ್ಧ ಗಂಟೆ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಕ್ರಮೇಣವಾಗಿ ಮುಖದಲ್ಲಿರೋ ರೋಮಗಳು ಹೋಗುತ್ತದೆ. ಹೀಗೆ ವಾರಕ್ಕೆ 1 ಅಥವಾ 2 ದಿನ, ವಾರಕ್ಕೆ 1 ಸಲ ಇಲ್ಲ 2 ಸರಿ ಮಾಡಿಕೊಂಡ್ರೆ, ಅದು ಎಷ್ಟು ದಿನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ತಿಂಗಳ ಕಾಲ ನೀವು ಇದೇ ರೀತಿ ಮಾಡ್ಕೊತಾ ಹೋದರೆ ಮುಖದಲ್ಲಿರೋ ರೋಮಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಚಳಿಗಾಲದಲ್ಲಿ ಚರ್ಮವು ಒಡೆದು ಬಿರುಕುಂಟಾಗುವುದು ಸರ್ವೇಸಾಮಾನ್ಯ. ಚಳಿಗಾಲದಲ್ಲಿ ಸ್ನಾನದ ನೀರಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ನಾನ ಮಾಡುವುದರಿಂದ ಚರ್ಮದ ತೇವಾಂಶವನ್ನು ಕಾಪಾಡಿಕೊಂಡು ಅದು ರಕ್ಷಿಸುತ್ತದೆ. ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ನ ಸಮಸ್ಯೆಗೆ ಇದು ರಾಮಬಾಣ ಅಂತಾನೆ ಹೇಳಬಹುದು. ಪ್ರತಿನಿತ್ಯ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋದರಿಂದ ಒಳ್ಳೆಯ ರಿಸಲ್ಟೇ ಪಡ್ಕೋಬಹುದು. ಮೇಕಪ್ ತೆಗೆಯಲು ಬೇರೆ ಲೋಷನ್ಗಳನ್ನು ಯೂಸ್ ಮಾಡೋದಲ್ಲದೆ ಕೊಬ್ಬರಿ ಎಣ್ಣೆಯಿಂದ ನೀವು ಮೇಕಪ್ ತಕ್ಕೊಳ್ಳಿ. ಅದರಿಂದ ಯಾವುದೇ ರೀತಿ ಉರಿನೂ ಆಗಲ್ಲ, ಏನೂ ಆಗಲ್ಲ. ಕಾಂತಿಯುತವಾದ ಆರೋಗ್ಯವಾದ ಚರ್ಮ ನಿಮ್ಮದಾಗಿಸ್ಕೊಳ್ಳಿ. ಹಾಗೆ ಚರ್ಮವು ಮೃದುವಾಗಿಯೂ ಕೂಡ ಇರುತ್ತದೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದರಿಂದ. ತಲೆಗೆ ಅಲ್ಲದೆ ಮುಖಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಆರೈಕೆ ಮಾಡಿಕೊಳ್ಳುವುದರಿಂದ ಸಹಜವಾಗಿ, ಸುಂದರವಾಗಿ, ಕಾಂತಿಯುತವಾಗಿ ನಿಮ್ಮ ಚರ್ಮ ಹೊಳೆಯುವುದರಲ್ಲಿ ಸಂದೇಹವೇ ಇಲ್ಲ. ನೋಡಿದ್ರಲ್ಲ, ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟೆಲ್ಲ ಯೂಸ್ ಇದೆ, ಎಷ್ಟೆಲ್ಲ ನಮ್ಮ ಮುಖ ನಾವು ಚೆನ್ನಾಗಿ ಇಟ್ಕೊಳ್ಬೋದು ಅಂತಲೂ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಮಾಡ್ಕೊಳ್ಳಿ. ಹಾಗೆಯೇ ಈಗ ತುಂಬ ಜನ ಕೊಬ್ಬರಿ ಎಣ್ಣೆಯನ್ನು ತಿರಸ್ಕಾರ ಮಾಡ್ತಾರೆ, ಇಷ್ಟಪಡಲ್ಲ, ಏನಿಲ್ಲ, ಮುಖಕ್ಕೆ ಹಚ್ಚೋದಂದರೆ ಆಗಲ್ಲ, ಮೈಗೆ ಹಚ್ಚೋದಂದರೆ ಆಗಲ್ಲ, ಈ ಥರ ಎಲ್ಲ ತಿರಸ್ಕಾರ ಮಾಡ್ತಾರೆ. ಅಂಥವ್ರಿಗೂ ನಾನು ಹೇಳ್ತಿದ್ದೀನಿ, ಕೊಬ್ಬರಿ ಎಣ್ಣೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ, ಯಾಕೆ ಯೂಸ್ ಮಾಡ್ಕೊಳ್ಬಾರ್ದು? ಹೌದಲ್ವಾ? ಇನ್ನು ಮುಂದೆ ಯೂಸ್ ಮಾಡ್ತೀರಲ್ವಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.